Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ರೇಪ್ ಕೇಸ್ ಬಂಧನಕ್ಕೆ ಆಗ್ರಹಿಸಿ ಹಾಸನದಲ್ಲಿ ಹೋರಾಟ. ಹೇಮಾವತಿ ಪ್ರತಿಮೆಯಿಂದ ಪ್ರತಿಭಟನಾ ಮೆರವಣಿಗೆ ಆರಂಭವಾಗಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ ಹೋರಾಟಗಾರರು. ನಗರದ ಪ್ರಮುಖ ಬೀದಿಯಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗಿದೆ. ಪ್ರತಿಭಟನೆಯಲ್ಲಿ ಮಾಜಿ ಸಂಸದೆ ಸುಭಾಷಿಣಿ ಅಲಿ ಭಾಗಿಯಾಗಿದ್ದಾರೆ. SR ಹಿರೇಮಠ್ ಸೇರಿ ಹಲವರು ಪ್ರಮುಖರು ಭಾಗಿಯಾಗಿದ್ದಾರೆ. ಡಾಕ್ಟರ್ ಭಾರತಿ ರಾಜಶೇಖರ್ ಇಂದ ಮೆರವಣಿಗೆಗೆ ಚಾಲನೆ ನೀಡಲಾಗಿದೆ. ಪ್ರಜ್ವಲ್ ಬಂಧನಕ್ಕೆ ಆಗ್ರಹಿಸಿ ಪ್ರತಿಭಟನಾ ರ್ಯಾಲಿ ನಡೆಸಲಾಗ್ತಾ ಇರೋದು. ಬೃಹತ್ ಪ್ರತಿಭಟನಾ ಮೆರವಣಿಗೆಗೆ ಚಾಲನೆ ಕೊಡಲಾಗಿದೆ. ಹಾಸನದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಹಿಳಾ ಪರ ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಸಂಘಟನೆಗಳು ಸೇರಿ ವಿವಿಧ ಸಂಘಟನೆಗಳಿಂದ ಈ ರ್ಯಾಲಿ ನಡೆಸಲಾಗಿದ್ದು, ಪ್ರತಿಭಟನಾ ರ್ಯಾಲಿಗೆ ಡಾಕ್ಟರ್ ಭಾರತಿ ರಾಜಶೇಖರ್ ಚಾಲನೆ ನೀಡಿದ್ದಾರೆ. ರಾಜ್ಯ ಜನಪರ ಚಳವಳಿಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಲಾಗ್ತಾ ಇದ್ದು, DC ಕಚೇರಿಯವರೆಗೂ ಮೆರವಣಿಗೆ ನಡೆಸಿ ಮೆರವಣಿಗೆ ಬಳಿಕ ಹಾಸನದ DC ಕಚೇರಿ ಬಳಿ ಬಹಿರಂಗ ಸಭೆ ನಡೆಸಲಾಗುತ್ತೆ. ಸಂಸದ ಪ್ರಜ್ವಲನ್ನು ಬಂಧಿಸಬೇಕು, ಸಂತ್ರಸ್ತೆಯರ ಘನತೆ ರಕ್ಷಿಸಬೇಕು ಅಂತ, ಹಾಗೆ ಪೆನ್ ಡ್ರೈವ್ ಹಂಚಿದವರ ವಿರುದ್ಧವೂ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಪ್ರತಿಭಟನೆಗೆ 113ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿದ್ದು, ಪ್ರತಿಭಟನೆಯಲ್ಲಿ ಮಹಿಳಾ ಸಾಹಿತಿಗಳು, ಮಹಿಳಾ ವೈದ್ಯರು, ಮಹಿಳಾ ಪರ ಹೋರಾಟಗಾರರು, ಚಿಂತಕರು, ಸಂಘಟನೆಗಳು ಭಾಗಿಯಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಬೃಹತ್ ಹೋರಾಟ ಪ್ರತಿಭಟನೆ ಎಲ್ಲವೂ ಕೂಡ ನಡೀತಾ ಇದೆ. ಒಂದು ಕಡೆ ಇವತ್ತು ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಈಗ ಪ್ರತಿಭಟನಾಕಾರರ ಬೇಡಿಕೆ ಏನು ಮತ್ತು ಯಾರ್ಯಾರು ಭಾಗಿಯಾಗಿದ್ದಾರೆ ಈ ಪ್ರತಿಭಟನೆಯಲ್ಲಿ? ಸುಕನ್ಯಾ, ಏನು ಅತ್ಯಾಚಾರ ಆರೋಪಕ್ಕೆ ಗುರಿಯಾಗಿರ್ತಕ್ಕಂಥ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಬಂಧನಕ್ಕೆ ಆಗ್ರಹಿಸಿ ಹಾಸನದಲ್ಲಿ ಬೃಹತ್ ಪ್ರತಿಭಟನೆ ಆರಂಭ ಆಗಿದೆ. ನಾವು ನೋಡ್ತಾ ಇದ್ದೀವಿ, ಭಾರಿ ಸಂಖ್ಯೆಯ ಜನಸ್ತೋಮ ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಸುಮಾರು 113ಕ್ಕೂ ಹೆಚ್ಚು ಸಂಘಟನೆಗಳು ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲರ ಬೇಡಿಕೆ ಒಂದೇ, ಪ್ರಜ್ವಲ್ ರೇವಣ್ಣ ಅವರ ಬಂಧನ ಆಗಬೇಕು, ಹಾಗೆಯೇ ಸಂತ್ರಸ್ತ ಮಹಿಳೆಯರ ಘನತೆಯನ್ನು ರಕ್ಷಣೆ ಮಾಡಬೇಕು ಮತ್ತು ಈ ವಿಡಿಯೋನ ವೈರಲ್ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಹೇಳಿ ಈ ಹೋರಾಟದ ಬಗ್ಗೆ ಮಾತಾಡಲಿಕ್ಕೆ ಸಾಹಿತಿಗಳು ಮತ್ತು ಹೋರಾಟದ ಪ್ರಮುಖರಾಗಿರ್ತಕ್ಕಂಥ ರೂಪಾಸನ್ ಅವರು ನಮ್ಮ ಜೊತೆಗೆ ಮಾತಾಡ್ಸೋಣ. ಮೇಡಮ್ ಹೇಳಿ ಮೇಡಮ್, ಈ ಒಂದು ಹೋರಾಟದ ಪ್ರಮುಖವಾದಂಥ ಬೇಡಿಕೆ ಮತ್ತೆ ಇಲ್ಲಿ ವಿಡಿಯೋಗಳನ್ನ ಚಿತ್ರಗಳನ್ನ ಹಂಚ್ತಾ ಇದ್ದಾರೆ. 1 ತಿಂಗಳಾಯ್ತು SIT ಫಾರ್ಮೇಶನ್ ಆಗಿ. ದಯವಿಟ್ಟು ಮೊದಲು ಈ ಹಂಚಿಕೆಯನ್ನ ನಿಲ್ಲಿಸಿ ಅಂತ ಕೇಳ್ತಾ ಇದೀವಿ ನಾವು. 2ನೇ ಹಂತದಲ್ಲಿ ಪ್ರಜ್ವಲ್ ರೇವಣ್ಣನನ್ನ ಎಲ್ಲಿದ್ರು ತಕ್ಷಣದಲ್ಲಿ ಹಿಡಿದು ತರಬೇಕು. ಅವನನ್ನು ವಿಚಾರಣೆಗೊಳಪಡಿಸಿ ಅವನಿಗೆ ಶಿಕ್ಷೆ ಆಗಂಗ್ ನೋಡ್ಕೋಬೇಕು. ಮೊದಲು ಇಲ್ಲಿ ಹಂಚ್ತಾ ಇರೋದನ್ನ ನಿಲ್ಲಿಸ್ತಾ ಇದ್ರೆ ಬದುಕಕ್ಕೆ ಸಾಧ್ಯ ಇಲ್ಲ. ನಾವು ಸತ್ತು ಹೋಗ್ತಾ ಇದೀವಿ ದಿನಾಗ್ಲೂ. ಅರ್ಥ ಮಾಡ್ಕೋಬೇಕು ಸರ್ಕಾರ. ಮತ್ತಷ್ಟು ಜನ ಹೋರಾಟಗಾರ ನಮ್ಮ ಜೊತೆಗಿದ್ದಾರೆ. ಸುಕನ್ಯಾ, ಮಾತಾಡ್ತಾ ಹೋಗೋಣ. ಮೇಡಮ್ ಹೇಳಿ ಮೇಡಮ್, ಈ ಹೋರಾಟದಲ್ಲಿ ಈ ಪ್ರಜ್ವಲ್ ರೇವಣ್ಣ ಅವರು ಇವತ್ತು ನಾಳೆ ಬರ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಕ್ಕಂಥ ನಿರೀಕ್ಷೆ ಇಟ್ಕೊಳ್ಬೋದು. ಮತ್ತು ಸರ್ಕಾರ ಯಾವ ರೀತಿ ನಡ್ಕೊಳ್ತಾ ಇದೆ? ಬರ್ತೀನಿ ಅಂತ ಹೇಳ್ಯಾರ, ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಹಾಗಾದ್ರೆ ಇಷ್ಟು ದಿವಸ ಅವ್ರಿಗೆ ಯಾಕೆ ತಗೊಂಡ್ರು? ಒಬ್ಬ ವ್ಯಕ್ತಿಯನ್ನು ಬಂಧಿಸಲಿಕ್ಕೆ ಭಾರತ ಸರ್ಕಾರಕ್ಕೆ 1 ತಿಂಗಳು ಬೇಕಾ? ಇದು ಏನು ಹೊಸ ಆಟ, ಹೊಸ ವರಸೆ? ಇದು ನಾಳಿನ ದಿನ ಜನ ನೋಡ್ತಾ ಇದ್ದಾರೆ ಇಂಚಿಂಚಿಗೆ. ಬಂದ ತಕ್ಷಣ ಅವ್ರು ಬರ್ಲಿಕ್ಕೆ ಹಚ್ಬೇಕು. ಬರ್ತಾರಾಗಿರ್ತಾರಲ್ಲ, ಬರಬೇಕು, ತಕ್ಷಣ ಬಂಧನ ಆಗಬೇಕು. SIT ಸೂಕ್ತವಾದ ತನಿಖೆ ನಡಿಬೇಕು. ಉಗ್ರವಾದ ಶಿಕ್ಷೆ, ಪೆನ್ ಡ್ರೈವ್ ಹಂಚಿರುವಂತಹ ದುಷ್ಟರಿಗೂ ಶಿಕ್ಷೆ, ಆ ಕೃತ್ಯ ಮಾಡಿರ್ತಕ್ಕಂಥ ಶಿಕ್ಷೆ ಆಗಬೇಕು. ಇವತ್ತಿನ ಹೋರಾಟದ ಬಗ್ಗೆ ನೀವು ಹೇಳಿ ಮೇಡಮ್. ಇವತ್ತು ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಜನಸಾಗರ ಹಾಸನಕ್ಕೆ ಬಂದಿದ್ದಾರೆ. ಹಾಸನದ ಪಾಳೆಗಾರಿ ಕೋಟೆಯನ್ನು ಒಡಿಲಿಕ್ಕೆ ಬಂದಿದ್ದಾರೆ. ಮಹಿಳೆಯರನ್ನ ಅಸಹಾಯಕತೆ ಖಡ್ಡದಲ್ಲಿ ಕೆಡವಿ ದುರ್ಬಳಕೆ ಮಾಡ್ಕೊಳ್ತಾ ಇರುವಂತ ಪ್ರಜ್ವಲ್ ರೇವಣ್ಣ ಮತ್ತೆಲ್ಲ ಕಂಪನಿಗಳನ್ನ ಇವತ್ತು ಧಿಕ್ಕರಿಸಿ ಅವರಿಗೆ ಅರೆಸ್ಟ್ ಮಾಡಬೇಕು ಅಂತ ಆಗ್ರಹಿಸಿ ಬಂದಿದ್ದಾರೆ. ನೊಂದ ಮಹಿಳೆಯರ, ತೊಂದರೆಗಾದ ಮಹಿಳೆಯರ ಜೊತೆಗೆ ನಾವಿದ್ದೇವೆ ಅಂತ ಹೇಳಲಿಕ್ಕೆ ಬಂದಿದ್ದೀವಿ. ಕುಸಿಬೇಡಿ, ಕಣ್ಣೀರು ಹಾಕಬೇಡಿ. ನಿಮ್ಮನ್ನು ಬಳಸಿದ್ದು ಈ ದುಷ್ಟ ಪಾಳೆಗಾರರು ಅಧಿಕಾರದ ಮದ, ಸಂಪತ್ತಿನ ಮದ, ಮನೆತನದ ಮದ ಇಟ್ಟುಕೊಂಡು ನಿಮ್ಮನ್ನು ದುರ್ಬಳಕೆ ಮಾಡಿದಾರ. ಹೆದರಬೇಡಿ, ನಿಮ್ಮೊಂದಿಗೆ ನಾವಿದ್ದೇವೆ. ಇವರನ್ನ ಜೈಲಿಗೆ ಅಟ್ಟೋವರೆಗೂ ನಾವು ಬಿಡೋದಿಲ್ಲ ಅಂತ ಹೇಳಲಿಕ್ಕಾಗಿ ಬಂದಿದ್ದೀವಿ. ಈಗಲೂ ಕೂಡ ಸರ್ಕಾರ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಪ್ರಜ್ವಲ್ ಅರೆಸ್ಟ್ ಮಾಡಿ ಕಾಯ್ದೆ ಕೊಡ್ತಿದೆ ಅಂತಕ್ಕಂಥ ಮಾತುಗಳು. ಕರ್ನಾಟಕ ಸರ್ಕಾರ SITಗೆ ಸ್ವತಃ ಪ್ರಜ್ವಲ್ ನಾನು ಬರ್ತಾ ಇದ್ದೀನಿ, ನೆಲೆಮುಡಿ ಹಾಸರಿ ಅಂತ ಹೇಳಿದಾನೆ. ಏನ್ ಮಾಡ್ತಾ ಇದ್ದೀರಿ SIT ಅವರೇ? ಏನ್ ಮಾಡ್ತಿದ್ರಿ ಕರ್ನಾಟಕ ಸರ್ಕಾರ?
ಮಹಿಳೆಯರ ಕಣ್ಣೀರು ಒರೆಸಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ದುಷ್ಟನನ್ನ, ಮಹಿಳೆ ದುರ್ಬಳಕೆ ಮಾಡಿದ ನೀಚನನ್ನ ಬಂಧಿಸಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಕೇಳಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಸುಕನ್ಯಾ, ಇದು ಹೋರಾಟಗಾರರ ಮಾತುಗಳು. ಸರ್ಕಾರ ಇನ್ನೂ ತಡ ಮಾಡಬಾರ್ದು, ಪ್ರಜ್ವಲ್ ರೇವಣ್ಣ ಬರ್ತಾನೆ ಅಂತೇಳಿ ಕಾಯ್ತಾ ಕೂರಬಾರ್ದು, ಅವ್ರನ್ನ ಅರೆಸ್ಟ್ ಮಾಡಬೇಕು ಕೂಡಲೇ. ಹಾಗೆ ಈ ವಿಡಿಯೋವನ್ನು ಯಾರು ಅಶ್ಲೀಲ ವಿಡಿಯೋಗಳನ್ನು ವೈರಲ್ ಮಾಡಿದ್ದಾರೆ ಅವ್ರ ವಿರುದ್ಧ ಕೂಡ ಕಠಿಣ ಕ್ರಮ ಆಗಬೇಕು ಅಂತಕ್ಕಂಥ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಸುಕನ್ಯಾ. ಎಸ್ ಮಂಜುನಾಥ್, ಇಲ್ಲಿ ನಾವು ನೋಡ್ತಾ ಇದ್ವಿ ಮಹಿಳಾ ಸಾಹಿತಿಗಳು, ಹೋರಾಟಗಾರರು, ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ರಾಜಕೀಯವಾಗಿ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ? ರಾಜಕೀಯ ನಾಯಕರು, ಮುಖಂಡರು, ವಿವಿಧ ಪಕ್ಷಗಳ ಜನರು ಯಾರು ಭಾಗಿಯಾಗಿದ್ದಾರೆ ಅಂತ ಕಾಣಿಸ್ತಾ ಇದೆ ಮಂಜುನಾಥ್ ಅಲ್ಲಿ? ಪ್ರಮುಖವಾಗಿ ಒಂದು ಹೋರಾಟವನ್ನ ಕರ್ನಾಟಕ ಜನಪರ ಚಳವಳಿಗಳ ಒಕ್ಕೂಟದಿಂದ ಆಯೋಜನೆ ಮಾಡಲಾಗಿದೆ. ಸದ್ಯಕ್ಕೆ ನಮಗೆ ಕಾಣ್ತಿರ್ತಕ್ಕಂಥವರು ಮಾಜಿ ಸಂಸದರು, ಹಾಗೆ ಬಿಲ್ಕಿಸ್ ಬಾನು ಪ್ರಕರಣದಲ್ಲಿ ಆರೋಪಿಗಳಿಗೆ ಮತ್ತೆ ಜೈಲಿಗೆ ಹೋಗ್ಲಿಕ್ಕೆ ಕಾರಣ ಆಗಿರ್ತಕ್ಕಂಥ ಸುಭಾಷಿಣಿ ಅಲಿ ಅವರು ಕೂಡ ನಮ್ಮ ಜೊತೆಗೆ. ಮೇಡಮ್, ಪ್ಲೀಸ್ ಶೇರ್ ಟೆಲ್ ಮಿ ಅಬೌಟ್ ದಿಸ್ ಪ್ರೊಟೆಸ್ಟ್. दिस इज अ वेरी हिस्टोरिक प्रोटेस्ट. ये ऐतिहासिक विरोध प्रदर्शन है क्योंकि ये हासन में हो रहा है और जो लोग समझते थे कि हासन में उनका राज है, आज उनके राज को तोड़ा जा रहा है, उनके आतंक के राज को तोड़ा जा रहा है. हमारी मांग है कि प्रज्वल रेवन्ना और उसके परिवार को जेल भेजा जाए. जो पीड़ित महिलाएं हैं उनको सरकार की तरफ से संरक्षण और पूरी मदद की जाए और नरेंद्र मोदी जनता से माफी मांगे कि एक बलात्कारी का हाथ पकड़ करके उसके लिए वोट मांगा था. ಹಾಗೆ ಸುಕನ್ಯಾ, ಮತ್ತಷ್ಟು ಜನ ನಮ್ಮ ಜೊತೆಗೆ ಮಾತಾಡ್ತಾನೆ. ಹೇಳಿ ಮೇಡಮ್, ಈ ಹೋರಾಟ ಪ್ರಜ್ವಲ್ ರೇವಣ್ಣನ ವಿರುದ್ಧ ಈಗ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ, 1 ತಿಂಗಳಾದ್ರೂ ಕೂಡ ಅವ್ರು ಬರಲಿಲ್ಲ. ಇದುವರೆಗೆ SIT ಆತನನ್ನ ಬಂಧನ ಮಾಡಬೇಕಿತ್ತು, ಬ್ಲೂ ಕಾರ್ನರ್ ರೆಡ್ ಕಾರ್ನರ್ ಹಾಕಿ ಬಂಧನಕ್ಕೆ ಒಳಪಡಿಸಬೇಕಾಗಿತ್ತು. ಆದ್ರೆ ಅವನ ನಾಳೆ ಬರ್ತೀನಿ ಅಂತ ಹೇಳಿದಾನೆ. ಬಂದ ಮೇಲೂ ಕೂಡ ಕಾನೂನು ಕ್ರಮಗಳು ಚುರುಕಾಗಿ, ರೆಗ್ಯುಲರ್ ಅಲ್ಲದೆ ಆತನಿಗೆ ಹೆಚ್ಚುವರಿಯಾಗಿ ಇವೆಲ್ಲ ಕೇಸ್ಗಳನ್ನ ಪರಿಗಣನೆ ಮಾಡಿ ಬಂಧನಕ್ಕೆ ಒಳಪಡಿಸಬೇಕು. ಇದು ಮೆರವಣಿಗೆ ಬಹಿರಂಗ ಸಭೆಯ ಸ್ಥಳಕ್ಕೆ ತಲುಪಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಮಹಿಳಾ ಹೋರಾಟಗಾರರು ಹಾಗೆ ವಿವಿಧ ಸಂಘಟನೆಗಳ ಮುಖಂಡರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲರ ಬೇಡಿಕೆ ಒಂದೇ, ಪ್ರಜ್ವಲ್ ರೇವಣ್ಣ ಬಂಧನ ಆಗಬೇಕು ಅಂತಕ್ಕಂಥದ್ದು. ಸುಕನ್ಯಾ, ಧನ್ಯವಾದ ಮಂಜುನಾಥ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.